ಮನ್ಸೂರೆ ಸರ್ ಸಿನಿಮಾಗಳು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನ್ರ ಇದು. 1920-21 ಆಕ್ಟ್ 1978 ಆಗಿರ್ಬೋದು, ಹಾಗೆಯೇ ನಾತಿ ಚರಾಮಿ ಎಲ್ಲವೂ ಕೂಡ ಒಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಸಿನಿಮಾಗಳು. ಇವಾಗ ದೂರ ತಿರಾಯನ ಒಂದು ಡಿಫ್ರೆಂಟ್ ಸ್ಟೋರಿ, ಲವ್ ಸ್ಟೋರಿ. ಇವಾಗ ನೀವಿಬ್ರು ಅಕ್ಕಪಕ್ಕಕ್ಕೆ ಆ ಸಿನಿಮಾಗಳನ್ನ, ಅವ್ರು ಮಾಡಿರೋ ಸಿನಿಮಾಗಳನ್ನ, ನಿಮ್ಮ ಸಿನಿಮಾಗಳನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಏನು ವ್ಯತ್ಯಾಸ ಅಂತ ನಿಮ್ಮಿಬ್ಬರಿಗೂ ಅನಿಸುತ್ತೆ? ಅವರು 99% ಕನ್ನಡದಲ್ಲೇ ಮಾತಾಡೋದು. ಅವರು ಇಂಗ್ಲೀಷ್ ಕೂಡ ಮಾತಲ್ಲಿ ಕೂಡ ಅವ್ರು ಯೂಸ್ ಮಾಡೋದಿಲ್ಲ. ಅವರು ತುಂಬ ಟ್ರೈ ಅಂದರೆ ಅವರೇನು ಅದು ನ್ಯಾಚುರಲ್ ಆಗಿದೆ ಅವ್ರಿಗೆ. ಸೊ ಅವ್ರು ಯೋಚನೆ ಮಾಡೋ ಸೆಂಟಿಮೆಂಟ್ಸು ಕೂಡ ಐ ಥಿಂಕ್ ಮೊದಲು ಕನ್ನಡದಲ್ಲಿ ಬರುತ್ತೆ ಅವ್ರಿಗೆ. ಸಿನಿಮಾದಲ್ಲಿ ನನಗೆ ಬಿಗಿನಿಂಗಲ್ಲಿ ಅನ್ನಿಸ್ತಿತ್ತು ತುಂಬ ಕಷ್ಟ ಈ ವಿಷಯ, ಬಿಕಾಸ್ ಆಡಿಯನ್ಸ್ಗೆ ನಾವು ತೋರ್ಸೋದಕ್ಕಾಗದೇ ರಿಲೀಸ್ ಆದ ನಂತರ. ಆ್ಯಂಡ್ ಆಡಿಯನ್ಸ್ ಫೀಡ್ಬ್ಯಾಕ್ ಏನೇ ಬಂದ್ರೂ ಆನ್ಲೈನಲ್ಲಿ ಬರುತ್ತೆ. ನಮಗೆ ಗೊತ್ತಿರೋರು ಪ್ರಾಬಬ್ಲಿ ಬೇಗ ಕೊಡ್ತಾರೆ. ಬಟ್ ಅದು ಹೋಗ್ತಾ ಹೋಗ್ತಾ ಆ್ಯಂಡ್ ಎಸ್ಪೆಷಲಿ ಈ ಪ್ರಾಜೆಕ್ಟಲ್ಲಿ ತುಂಬಾ ಚೇಂಜ್ ಆಗಿದೆ ನನಗೆ. ನಾನು ಬರೋ ಟೈಮಲ್ಲಿ ಅಂದ್ಕೊಂಡಿದ್ದೆ ಓಕೆ ಆ್ಯಕ್ಟ್ 1978 ನಾನು ನೋಡಿದ್ದೆ. ಸೊ ಪ್ರಾಬಬ್ಲಿ ಫೀಮೇಲ್ ಓರಿಯೆಂಟೆಡ್ ಏನೋ ಸ್ಟೋರಿ ಇರುತ್ತೆ, ಮತ್ತೆ ಇಂಟೆಲೆಕ್ಚುಯಲ್ ಮೂವಿ ಅದೇ ಇರುತ್ತೆ, ಇವ್ರು ಮಾಡೋದೆಲ್ಲ ಅದೇ ಥರ ಅಲ್ವಾ. ಸೊ ಅದೇ ಖುಷಿಯಲ್ಲಿ ಬಂದೆ ನಾನು ಮಾಡ್ತೀನಿ, ಅದು ಹೆಂಗಿದ್ರು ನಾನು ಮಾಡ್ತೀನಿ, ಸರ್ ಕೈಗಿನ ಕೆಲಸ ಮಾಡ್ಬೇಕಷ್ಟೆ. ಸೊ ಬಂದಾಗ ನನಗೆ ಲವ್ ಸ್ಟೋರಿ ಅಂತ ಅಂದರು. ಓಕೆ